ಕೋಟೆ ಕನೆಕ್ಟ್ ವೀಕ್ಷಕರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಸ್ಪೆಷಲಿ ಬ್ರಹ್ಮಸ್ಥಾನ, ಸೋಲ್ ಆಫ್ ದ ಪ್ರಾಪರ್ಟಿ. ನಮ್ಮ ದೇಹಕ್ಕೆ ಆತ್ಮ ಎಷ್ಟು ಮುಖ್ಯವೋ ಅದೇ ರೀತಿ ಒಂದು ಮನೆಗೆ ಬ್ರಹ್ಮಸ್ಥಾನ ಬಹಳ ಮುಖ್ಯ. ಬ್ರಹ್ಮಸ್ಥಾನ ಸರಿಯಾಗಿದ್ದರೆ ಡೆಫಿನೆಟ್ಲಿ ಹಲವಾರು ವಾಸ್ತು ದೋಷಗಳು ಅಲ್ಲೇ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನೀವು ತುಂಬ ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀರಾ, ಎಲ್ಲೆಲ್ಲಿ ಏನೇನು ವಸ್ತುಗಳಿಡಬೇಕು ಇಟ್ಟಿದ್ದೀರಾ, ಕಲರ್ ಕಾಂಬಿನೇಷನ್ ಎಲ್ಲವೂ ಚೆನ್ನಾಗಿದೆ, ದಿಕ್ಕುಗಳನ್ನೆಲ್ಲ ಸರಿಯಾಗಿ ಬಳಸ್ಕೊಂಡಿದ್ದೀರಾ. ಆದರೆ ಬ್ರಹ್ಮಸ್ಥಾನವನ್ನೇನಾದರೂ ಕೆಡಿಸಿದರೆ ಕಂಪ್ಲೀಟ್ ನೀವು ಏನು ವಾಸ್ತು ಮಾಡ್ಕೊಂಡಿದ್ದೀರಾ ಅದರ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಬ್ರಹ್ಮಸ್ಥಾನ ಒಂದೇ ಸಾಕು ನಿಮ್ಮ ವಾಸ್ತು ದೋಷವನ್ನು ಜಾಸ್ತಿ ಮಾಡಲಿಕ್ಕೆ. ಸೊ ಹಾಗಾಗಿ ಬ್ರಹ್ಮಸ್ಥಾನ ಬಹಳ ಮುಖ್ಯ. ಮೊದಲನೇದಾಗಿ ಬ್ರಹ್ಮಸ್ಥಾನವನ್ನು ಕಂಡಿಡ್ಕೊಳ್ಳೋದೇ ನೀವು ಮಾಡಬೇಕಾದ ಒಂದು ಜಾಣ್ಮೆತನ. ಏನಕ್ಕೆ ಅಂದರೆ ನಿಮ್ಮ ಓವರಾಲ್ ಸೈಟಿನ ಮಧ್ಯಭಾಗವನ್ನು ಗುರುತಿಸಿ ಆ ಭಾಗವನ್ನು ನೀವು ಮೊದಲನೇದಾಗಿ ಖಾಲಿ ಬಿಡಬೇಕು. ಇಲ್ಲಿ ಮುಖ್ಯವಾದ ವಿಚಾರ ಬ್ರಹ್ಮಸ್ಥಾನವನ್ನು ಪಾಯಿಂಟ್ ಮಾಡೋದು. ನಮ್ಮ ಸೈಟಿನ ಅಳತೆಗೆ ತಕ್ಕಂತೆ ಬ್ರಹ್ಮಸ್ಥಾನವನ್ನು ಪಾಯಿಂಟ್ ಮಾಡಬೇಕು. ಕೆಲವರು ಏನು ಮಾಡಿಬಿಡ್ತಾರೆ, ಬ್ರಹ್ಮಸ್ಥಾನವನ್ನು ಬರೀ ಒಂದು ಬಿಂದುವಾಗಿ ಲೆಕ್ಕ ತಗೊಂಡು ಬರೀ ಅಷ್ಟೇ ದೊಡ್ಡ ಸೈಟಿಗೂ ಅದೇ ಬ್ರಹ್ಮಸ್ಥಾನ, ಚಿಕ್ಕ ಸೈಟಿಗೂ ಅದೇ ಬ್ರಹ್ಮಸ್ಥಾನ ಅಂತ ಮಾಡಿ ಸ್ವಲ್ಪ ಹದಗೆಡ್ಸ್ಕೊಬಿಡ್ತಾರೆ. ಮುಖ್ಯವಾಗಿ ಬ್ರಹ್ಮಸ್ಥಾನದಲ್ಲಿ ಯಾವುದೇ ವೆಯ್ಟ್ ಇರಬಾರದು, ಕಂಬ ಬರಬಾರದು, ಮೆಟ್ಟಿಲುಗಳು ಬರಬಾರದು, ನೀರಿನ ಟ್ಯಾಂಕ್ಗಳು ಬರಬಾರದು. ಅದನ್ನು ಒಂದು ರೀತಿ ದೇವಸ್ಥಾನದ ರೀತಿ ನೋಡ್ಕೊಳ್ಬೇಕು, ತುಂಬ ಸ್ವಚ್ಛವಾಗಿಡಬೇಕು. ಸೋಫಾ ಸೆಟ್ ಇಡೋದು, ಬೇರೆ ಇನ್ಯಾವುದೋ ವಸ್ತುಗಳನ್ನು ಇಡೋದು. ಸೊ ಇದನ್ನೆಲ್ಲ ಮಾಡಿದ್ರೆ ಬ್ರಹ್ಮಸ್ಥಾನ ಹದಗೆಡುತ್ತೆ, ವಾಸ್ತು ದೋಷ ಕ್ರಿಯೇಟ್ ಆಗುತ್ತೆ. ಇದರಿಂದ ನಿಮ್ಮ ಮತ್ತು ಏನು ನೀವು ಮನೆಯಲ್ಲಿ ಸಂಬಂಧಗಳಲ್ಲಿ ಇರ್ತಿರಲ್ಲ ಆ ಎಲ್ಲ ಸಂಬಂಧಗಳು ಹಾಳಾಗುತ್ತೆ, ನಿಮಗೆ ಬರುವ ಅಪರ್ಚುನಿಟೀಸ್ಗಳು ಕಟ್ಟಾಗುತ್ತೆ, ಸಾಲ ಜಾಸ್ತಿ ಆಗುತ್ತೆ, ನೆಮ್ಮದಿ ಇರಲ್ಲ, ಆರೋಗ್ಯ ಹಾಳಾಗುತ್ತೆ. ಇದೆಲ್ಲವೂ ಒಂದು ಬ್ರಹ್ಮಸ್ಥಾನ ತಂದು ಕೊಡುತ್ತೆ. ಓಕೆ, ಸೊ ಹಾಗಾಗಿ ವಾಸ್ತು ಅಂತ ಬಂದಾಗ ಮೊದಲು ಬ್ರಹ್ಮಸ್ಥಾನವನ್ನು ಪಾಯಿಂಟ್ ಮಾಡ್ಕೊಳ್ಳೋದಿದೆಯಲ್ಲ ಅಲ್ಲಿ ನಿಮ್ಮ ಜಾಣ್ಮೆ ತುಂಬ ಚೆನ್ನಾಗಿರಬೇಕು. ಓವರಾಲ್ ನಿಮ್ಮ ಸೈಟನ್ನು 9 ಭಾಗದಲ್ಲಿ ಅಳತೆ ಮಾಡಿಕೊಂಡು ಮಧ್ಯ ಭಾಗವನ್ನು ಗುರುತಿಸಿ ನಿಮ್ಮ ಸೈಟಿನ ಅಳತೆಗೆ ತಕ್ಕಂತೆ ಆ ಒಂದು ಬ್ರಹ್ಮಸ್ಥಾನವನ್ನು ಪಾಯಿಂಟ್ ಮಾಡಿ ಇಟ್ಕೊಳ್ಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಭಾರವಾದ ವಸ್ತುಗಳಿರಬಾರದು ಮತ್ತು ಕೆಲವು ನೆಗೆಟಿವ್ ವಸ್ತುಗಳು ಆ ಬ್ರಹ್ಮಸ್ಥಾನವನ್ನು ನೋಡಬಾರದು. ಸೊ ಇಲ್ಲಿ ಗಮನ ಇಟ್ಕೊಳ್ಳಿ. ಅದರ ಜೊತೆಗೆ ಮೇಲೆ ಭೀಮ್ ಬರೋದು, ಆ ಭೀಮನ್ನು ಕೂಡ ನೀವು ಕಟ್ ಮಾಡಬೇಕು. ಈ ಥರದ್ದೆಲ್ಲ, ಈ ಕಂಬಗಳು ಬರೋದು, ಈ ಥರದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಹಲವಾರು ಸಮಸ್ಯೆಗಳು ನಿಮಗೆ ಎದುರಾಗ್ತದೆ. ಸೊ ಸ್ಪೆಷಲಿ ಯಾರು ಮನೆ ಓನರ್ ಇದ್ದಾರಲ್ಲ ಅವರಿಗೆ ಹೆಚ್ಚು ತೊಂದರೆಗಳು ಬರುತ್ತೆ. ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಲ್ಪ ನೆಗೆಟಿವ್ ಎನರ್ಜಿ ನಿಮಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಓವರಾಲ್ ವಾಸ್ತು ಅಂತ ಬಂದಾಗ ಮೊದಲನೇದಾಗಿ ಬ್ರಹ್ಮಸ್ಥಾನ ಬಹಳ ಮುಖ್ಯ. ಅದನ್ನು ಪಾಯಿಂಟ್ ಮಾಡಿಕೊಂಡು ಗುರುತಿಸ್ಕೊಂಡು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಸೊ ಇದೇ ರೀತಿಯ ವಾಸ್ತು ಟಿಪ್ಸ್ಗಾಗಿ ಡೆಫಿನೆಟ್ಲಿ ಮುಂದಿನ ವಿಡಿಯೋಗಳ ಮುಖಾಂತರ ನಾನು ನಿಮಗೆ ಸಿಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.